ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ತುಂಬ ಯೂಸ್ಫುಲ್ ಆಗೂ ಇರುತ್ತೆ, ಹಾಗೆ ಇನ್ಫಾರ್ಮೇಟಿವ್ ಆಗಿಯೂ ಇರುತ್ತೆ. ಒಂದೇ ದಿನದಲ್ಲಿ ಅಂದರೆ ಇನ್ನು 12 ಅವರ್ಸಲ್ಲಿ ಹೇಗೆ ನೀವು 1 kg ವೆಯ್ಟ್ನ ರಿಡ್ಯೂಸ್ ಮಾಡ್ಬೋದು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ನೋಡಿ, ಮಾರ್ನಿಂಗ್ 7:30 ಅಷ್ಟರಲ್ಲಿ ನನ್ನ ವೆಯ್ಟ್ 63 ಇತ್ತು. ಅದಾದ ನಂತರ ಈವ್ನಿಂಗ್ ನೈಟ್ ಚೆಕ್ ಮಾಡಿದಾಗ 62 ಇತ್ತು. ಇದನ್ನು ನಾನು ಹೇಗೆ ಅಚೀವ್ ಮಾಡಿದೆ ಅನ್ನೋದನ್ನೇ ಈ ವಿಡಿಯೋ ಆಗಿರುತ್ತೆ. ಮೊದಲಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಚಿಯಾ ಸೀಡ್ಸ್ನ ಸೋಕ್ ಮಾಡಿ ಎಂಟಿ ಸ್ಟಮಕಲ್ಲಿ ತೊಗೊಂಡೆ. ಚಿಯಾ ಸೀಡ್ಸಿಂದ ನಿಮಗೆ ವೆಯ್ಟ್ಲೆಸ್ ಆಗೋಕ್ಕೆ ತುಂಬಾ ಸುಲಭ ಆಗುತ್ತೆ, ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಾದ ನಂತರ ನಾನು ಮಾರ್ನಿಂಗ್ ವಾಕನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸ್ಲೋ ಆಗಿ 20 ಮಿನಿಟ್ಸ್ ಅಷ್ಟು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಫಾಸ್ಟಾಗಿ ಮಾಡೋದ್ರಿಂದ ತುಂಬ ಸುಸ್ತು ಅಂತ ಅನಿಸುತ್ತೆ. ಅದಲ್ಲದೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಿರ್ತಾರೆ ಅವರು ಮಾಡೋದ್ರಿಂದ ಸ್ಲೋ ವಾಕೇ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಅದಾದ ನಂತರ ಕ್ಲೈಂಬಿಂಗ್ ಸ್ಟೆಪ್ಸ್ ಏನಿದೆ ಅದು ನಿಮ್ಮ ಕ್ಯಾಲರೀಸ್ನ ಬೇಗ ಬರ್ನ್ ಮಾಡುತ್ತೆ. ಹಾಗಾಗಿ ಕ್ಯಾಲರೀಸ್ ಬರ್ನ್ಗೋಸ್ಕರ ಈ ರೀತಿ ಸ್ಟೆಪ್ಸನ್ನು ಕ್ಲೈಂಬ್ ಮಾಡಿ ಈ ರೀತಿ ವಾಕ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಬ್ರೇಕ್ಫಾಸ್ಟ್ಗೆ 1 ಎಗ್ನ 2 ಪೀಸಸ್ ಆಗಿ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ, ಹಾಗೆಯೇ ಓಟ್ಸಿಗೆ ಚಿಯಾ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಹಾಕಿ ತೊಗೋತಾ ಇದ್ದೀನಿ. 1 ಎಗ್ ಸಾಕಾಗುತ್ತೆ. ಅದ್ರ ಜೊತೆಗೆ ಈ ರೀತಿ ಓಟ್ಸನ್ನು ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡು ಪೋರ್ಷನ್ ಕಂಟ್ರೋಲ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಓಟ್ಸ್ನೇ ತಿಂತಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಜಾಸ್ತಿ ಕ್ವಾಂಟಿಟಿಲಿ ತಿಂದರೆ ಒಳ್ಳೆಯದಲ್ಲ. ಇದಾದ ನಂತರ ಮತ್ತೆ 20 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಆದಮೇಲೆ ವಾಕ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವು ಈ ರೀತಿ ಬ್ರೇಕ್ಫಾಸ್ಟ್ ಆದ ನಂತರ ಲಂಚ್ ಆದ ನಂತರ ವಾಕ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದಾದ ನಂತರ 1:30 ಅಷ್ಟರಲ್ಲಿ ಈ ರೀತಿ ವೆಜಿಟೇಬಲ್ ಬಾತ್, ಅದ್ರ ಜೊತೆಗೆ ಸ್ವಲ್ಪ ಕುಕುಂಬರ್, ಕರ್ಡ್, ಹಾಗೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಲಂಚ್ ಆದ ನಂತರ ನೀವು ತುಂಬಾ ಹೊಟ್ಟೆ ಹೆವಿ ಅನಿಸುತ್ತೆ, ಹಾಗಾಗಿ ನೀವು ಎಕ್ಸ್ಟ್ರಾ 10 ಮಿನಿಟ್ಸ್ ವಾಕ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಾದ ನಂತರ 4 PM ಅಷ್ಟರಲ್ಲಿ 4:30 ಅಷ್ಟರಲ್ಲಿ ಸ್ನ್ಯಾಕ್ಸ್ ಕ್ರೇವಿಂಗ್ ಅಂತೂ ಎಲ್ಲರಿಗೂ ಆಗೇ ಆಗುತ್ತೆ. ಆಗ ಜಂಕನ್ನು ಬಿಟ್ಟು ಈ ರೀತಿಯಾಗಿ ವಾಟರ್ ಮೆಲನ್, ಪಪ್ಪಾಯ ಅಥವಾ ಏನಾದರೂ ಫ್ರೂಟ್ಸು, ಮ್ಯಾಂಗೋ, ಕುಕುಂಬರ್ ಈ ರೀತಿ ಏನಾದರೂ ವೆಯ್ಟ್ ಲಾಸ್ ಆಗುವಂಥದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಬಟರ್ ಮಿಲ್ಕನ್ನು ತೊಗೋತಾ ಇದ್ದೀನಿ. 7 PM ಅಷ್ಟರೊಳಗೆ ಡಿನ್ನರ್ ಟೈಮ್ ಆಯಿತು. ಅದಕ್ಕೆ ಬ್ರೆಡ್ ಟೋಸ್ಟನ್ನು ಮಾಡ್ಕೊಂಡಿದ್ದೀನಿ. ಇದನ್ನು 2 ಬ್ರೆಡ್ಡಿಗೆ ಮಧ್ಯದಲ್ಲಿ ಸ್ವಲ್ಪ ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟನ್ನು ಹಾಕಿ ಟೋಸ್ಟ್ ಮಾಡಿದ್ದೀನಿ. ಅದಾದ ನಂತರ ಒಂದು ಫ್ರೂಟನ್ನು ತೊಗೋತಾ ಇದ್ದೀನಿ. ನೈಟ್ ಒಂದು ಫ್ರೂಟನ್ನು ತಿಂದು ಮಲ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಪಪ್ಪಾಯನ್ನು ತೊಗೊಂಡಿದ್ದೀನಿ. ಈ ರೀತಿ ಡಿನ್ನರ್ ಏನಿದೆ ಅದು 7 ಒಳಗೆ ಮುಗಿಬೇಕು. ತುಂಬ ಲೇಟಾಗಿ ತಿನ್ನೋದ್ರಿಂದನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಹಾಗಾಗಿ ಈ ಥ್ರೂಔಟ್ ಡೇ ಏನಿದೆ ಇಲ್ಲಿ ನೋ ಶುಗರ್, ನೋ ಸಾಲ್ಟ್ ತೊಗೊಂಡ್ರೂ ಸ್ವಲ್ಪನೇ ತೊಗೋಬೇಕು, ಜಾಸ್ತಿ ಸಾಲ್ಟನ್ನು ಇಂಟೇಕ್ ಮಾಡಬಾರ್ದು. ಅದಾದ ನಂತರ ಒಂದು ಲುಕ್ ವಾರ್ಮ್ ವಾಟರ್ನ ತೊಗೋತಾ ಇದ್ದೀನಿ. ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿನೀರನ್ನು, ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೆಯದು. ಅದಾದ ನಂತರ 30 ಮಿನಿಟ್ಸ್ ವಾಕ್ ಮಾಡಿ ಈಗ ವೆಯ್ಟನ್ನು ಚೆಕ್ ಮಾಡೋ ಟೈಮ್ ಆಯಿತು. 7:30 ಅಷ್ಟರೊಳಗೆ ನಿಮಗೆ ರಿಸಲ್ಟ್ ನೀಟಾಗಿ ಗೊತ್ತಾಗುತ್ತೆ. ಬನ್ನಿ ಚೆಕ್ ಮಾಡೋಣ. ಈ ರೀತಿಯಾಗಿ ಚೆಕ್ ಮಾಡಿದಾಗ ನನ್ನ ವೆಯ್ಟ್ 1 kg ಅಷ್ಟು ಕಡಿಮೆ ಆಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.